ಜೈಲಿಂದ ಮಾಜಿ ಸಚಿವ ರೇವಣ್ಣ ಅವರು ಬಿಡುಗಡೆಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಬೇರೆ ಅಪ್ಡೇಟ್ಗಳು. 6 ದಿನಗಳ ಬಳಿಕ ರೇವಣ್ಣ ಬಿಡುಗಡೆಯಾಗಿದ್ದ. ಪರಪ್ಪನ ಅಗ್ರಹಾರ ಜೈಲ್ಗೆ ಅವರನ್ನು ಕಳಿಸಲಾಗಿತ್ತು. ಇದಕ್ಕಿಂತ ಮುಂಚೆ SIT ಕಸ್ಟಡಿಯಲ್ಲಿ ಅವರಿದ್ರು. ಅದಾದ ಮೇಲೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಇರಿಸಲಾಗಿತ್ತು. ಆರು ದಿನಗಳ ಬಳಿಕ ರೇವಣ್ಣನವರ ಜೈಲು ವಾಸ ಅಂತ್ಯವಾಗಿದೆ. ರಾಹುಕಾಲಕ್ಕಿಂತ ಮುಂಚೆನೇ ರೇವಣ್ಣವರು ಬಿಡುಗಡೆಯಾಗಿದ್ದಾರೆ. 3:22ರಿಂದ ಸಂಜೆ 5 ಗಂಟೆವರೆಗೂ ರಾಹುಕಾಲ. ಗುಳಿಕ ಕಾಲದಲ್ಲಿಯೇ ಜೈಲಿಂದ ಹೊರಗೆ ಬಂದಿದ್ದಾರೆ ರೇವಣ್ಣವರು. ದಿಸ್ ವೆರಿ ಇಂಟ್ರೆಸ್ಟಿಂಗ್. ನಾವು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಮ್ಮ ಮೀಡಿಯಾ ರಿಪೋರ್ಟರ್ಸ್ ಮಾಡಿದಾಗ ಅವರು ಮಾತನಾಡಲಿಲ್ಲ, ನಮಸ್ಕಾರ ಹೇಳಿ ಕೈ ಮುಗಿದು ಸುಮ್ಮನಾಗ್ಬಿಟ್ರು. ಸಾರಾ ಮಹೇಶ್ ಅವರು ಕೂಡ ಅಲ್ಲೇ ಇರೋದನ್ನು ತಾವು ಗಮನಿಸಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.